ಆರೋಗ್ಯ ಭಾಗ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಭಕ್ತಿಯ ಸ್ವಾಗತ. ಕಿಡ್ನಿಗೆ ಸಂಬಂಧಪಟ್ಟಂತಹ ಕೆಲವಿಷ್ಟು ಹೋಮ್ ರೆಮಿಡಿಗಳನ್ನ ಹೇಳ್ತೀನಿ. ಕಿಡ್ನಿನ ಹೇಗೆ ಡಿಟಾಕ್ಸ್ ಮಾಡ್ಕೊಳ್ಳೋದು, ಈಗ ಶುಗರ್ ಸಮಸ್ಯೆ ಬಂದವ್ರಿಗೆ, BP ಸಮಸ್ಯೆ ಬಂದವ್ರಿಗೆ, ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಹೆಚ್ಚಾದವ್ರಿಗೆ, ಇಂಥವ್ರಿಗೆಲ್ಲ ಏನಾಗ್ತದೆ, ಕಿಡ್ನಿ ಪ್ರಾಬ್ಲಮ್ಗಳು ಬಂದಿರ್ತದೆ. ಇನ್ನು ಏನೋ ಸಮಸ್ಯೆ ಬಂದಿಲ್ಲ ಆದ್ರೂ ಕೂಡ ನಮ್ ಕಿಡ್ನಿ ಚೆನ್ನಾಗಿ ಇಟ್ಕೋಬೇಕು ನಾವು ಅಂತ ಅನ್ನೋರು ಈ ಒಂದಿಷ್ಟು ಜ್ಯೂಸ್ಗಳನ್ನ ನೀವು ತಪ್ಪದೆ ನಿಮ್ಮ ಒಂದು ಡಯಟ್ ಅಲ್ಲಿ, ನಿಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ನೀವು ರೂಢಿಸ್ಕೊಳ್ಬೇಕಾಗ್ತದೆ. ಯಾವೆಲ್ಲ ಜ್ಯೂಸ್ಗಳು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬೀಟ್ರೂಟ್ ಜ್ಯೂಸ್. ಬೀಟ್ರೂಟ್ ಮತ್ತೆ ಆಪಲ್. ಬೀಟ್ರೂಟ್ ಮತ್ತೆ ಆಪಲ್ ಅನ್ನ ಸಮ ಪ್ರಮಾಣದಲ್ಲಿ ತಕ್ಕೊಂಡು ಅದೆರಡನ್ನು ಮಿಕ್ಸಿ ಮಾಡಿ ಕುಡಿಯೋದ್ರಿಂದ, ಜ್ಯೂಸ್ ರೂಪದಲ್ಲಿ ಸೇವಿಸೋದ್ರಿಂದ ಏನಾಗ್ತದೆ, ನಿಮ್ಮ ಕಿಡ್ನಿ ಡಿಟಾಕ್ಸ್ ಆಗ್ತದೆ. ಸೇಮ್ ಇದೇ ರೀತಿ ಕ್ಯಾರೆಟ್ ಜ್ಯೂಸ್ ಅನ್ನ ತಯಾರಿಸ್ಕೊಳ್ಬೇಕು. ಕ್ಯಾರೆಟ್ ಜ್ಯೂಸ್ ಅನ್ನ ಕುಡಿತಾ ಬಂದ್ರೆ ನ್ಯಾಚುರಲ್ ಆಗಿ ಏನಾಗ್ತದೆ, ನಿಮ್ಮ ಕಿಡ್ನಿ ಏನಾಗ್ತದೆ, ಡಿಟಾಕ್ಸ್ ಆಗ್ತಾ ಹೋಗ್ತದೆ. ಇನ್ನು ಕೊತ್ತಂಬರಿ, ಕೊರಿಯಂಡರ್ ಅಂತ ಹೇಳ್ತೀವಿ, ಕೊತ್ತಂಬರಿ ಜ್ಯೂಸ್ ಮಾಡ್ಕೊಂಡು ಕುಡಿಯುವಂಥದ್ದು. ಕೊತ್ತಂಬರಿ ಸೊಪ್ಪನ್ನ, ಒಂದ್ ಹಿಡಿಯಷ್ಟು ಸೊಪ್ಪನ್ನ ಹಾಕಿ, ನಿಮ್ಗೆ ಬೇಕಾಗಿದ್ರೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಬಹುದು. ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ, ಉಪ್ಪು ಅಂದ್ರೆ ಸೈಂಧವ ಲವಣ ಇರ್ಲಿ, ನಾರ್ಮಲ್ ಉಪ್ಪು ಬಳಸ್ಬೇಡಿ ಕಿಡ್ನಿ ಪೇಷಂಟ್ ಇರೋರು. ಸೈಂಧವ ಲವಣವನ್ನ ಒಂದೆರಡು ಚಿಟಿಕೆ ಅಷ್ಟು ಹಾಕೊಂಡು ಕುಡಿಯೋದ್ರಿಂದ ಈ ಕೊರಿಯಂಡರ್ ಜ್ಯೂಸ್ ಇಂದ ಕೂಡ ನಮ್ಮ ಕಿಡ್ನಿ ಡಿಟಾಕ್ಸ್ ಆಗ್ತದೆ. ವಿಶೇಷವಾಗಿ ಕಿಡ್ನಿ ಸಮಸ್ಯೆ ಈಗ ಆಲ್ರೆಡಿ ನಿಮ್ಗೆ ಬಂದಿದೆ, ಕ್ರಿಯೇಟರ್ ವೇರಿಯೇಷನ್ ಇದೆ ಅಂತ ಹೇಳೋರು, ನಿಮ್ಗೆ ಶರಪುಂಕ ಅಂತ ಸಿಗ್ತದೆ. ಈ ಶರಪುಂಕದ ಕಷಾಯವನ್ನ ಪ್ರತಿನಿತ್ಯ ನೀವು ಸೇವಿಸ್ಬೇಕು. ಇದನ್ನ ಸೇವಿಸೋದ್ರ ಲಿವರ್ ಜೊತೆ ಕಿಡ್ನಿ ಇವಕ್ಕೆರಡಕ್ಕೂ ಕೂಡ ಬೆನಿಫಿಟ್ ಇದೆ. ಇದು ಕಿಡ್ನಿ ಸಮಸ್ಯೆ ಬಂದಿದೆ, ಲಿವರ್ ಸಮಸ್ಯೆ ಬಂದಿದೆ ಅನ್ನೋರು ಶರಪುಂಕದ ಕಷಾಯವನ್ನ ಸೇವಿಸ್ಬೇಕು. ಶರಪುಂಕ ಅಂತ ಸಿಗ್ತದೆ, ಈ ಹೊಲ ಗದ್ದೆಗಳಲ್ಲಿ ನಿಮ್ಗೆ ಸಿಗ್ತದೆ. ಅದನ್ನ ನೀವು ತಂದು ಏನ್ ಮಾಡ್ಬೇಕು, 1-2 ಗ್ಲಾಸ್ ನೀರಿಗೆ 1 ಹಿಡಿಯಷ್ಟು ಶರಪುಂಕದ ಸೊಪ್ಪನ್ನ ಹಾಕಿ ಕುದಿಸಿ ಅದನ್ನ ಪ್ರತಿನಿತ್ಯ ಸೇವಿಸೋದ್ರಿಂದ ನಿಮ್ಮ ಈ ಕಿಡ್ನಿ ಸಮಸ್ಯೆ, ಲಿವರ್ ಸೊರಸಿಸ್, ಆಮೇಲೆ ಲಿವರ್ ಏನಾದ್ರೂ ಸಮಸ್ಯೆಗೊಳಗಾಗಿದ್ರೆ, ಇನ್ಫೆಕ್ಷನ್ಗಳಾಗಿದ್ರೆ, ಕಿಡ್ನಿ ಇನ್ಫೆಕ್ಷನ್ಗಳಾಗಿದ್ರೆ, ಈ ರೀತಿ ಸಮಸ್ಯೆಗೆ ಈ ಶರಪುಂಕ ಕಷಾಯ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತದೆ. ಶರಣಾರ್ಥಿ.